ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಾಯಂಕಾಲ ಆಗೈತ್ರಿ, ಎಲ್ಲರೂ ಫ್ರೆಶ್ ಆಗಿದೆ ನೋಡ್ರಿ. ಸಂಜೆ ಮಾಡಿ ಕಸ ಹೊಡೆದು ನೆಲ ಒರೆಸಿದೀವಿ ರೀ. ನೆಲ ವರ್ಷ ಆದ್ಮ್ಯಾಗ ಮಕ್ಕಳೆಲ್ಲ ಕೈಕಾಲು ಮಾರಿ ತಗೊಂಡು ಫ್ರೆಶ್ ಆದರು. ನಾನು ದೇವ್ರ ಮುಂದೆ ದೀಪ ಹಚ್ಚೀನಿ. ಇವಾಗ ಸ್ವಲ್ಪ ಇಲ್ಲಿಗೆ ಎಲ್ಲರ ಬಂದು ಕುಂತೀವಿ. ಮಗಳು ತಂದು ಅರ್ಬಿ ತಾನೇ ಒಕ್ಕೊಂಡಾಳ ನೋಡ್ರಿ. ಬೂಟ್ ತೊಳ್ಕೊಂಡಾಳ, ರಿಬ್ಬನ್ ತೊಳ್ಕೊಂಡಾಳ, ಸ್ಕೂಲ್ ಯೂನಿಫಾರ್ಮ್ ಒಗದು ಹಾಕ್ಕೊಂಡಾಳ. ಚಂದಾಗೈತಿ. ಅಟ್ ಹೊಲಸು ಮಾಡಿ ಸ್ವಚ್ಛ ಮಾಡ್ಕೊಳ್ಳೋದಕ್ಕಿಂತ ಮೊದ್ಲಾಕನೇ ಹೊಲಸು ಮಾಡ್ಕೋಬಾರ್ದು. ಮೊದ್ಲಾಕನೇ ಜರ ನೀಟಾಗಿ ಇಟ್ಕೋಬೇಕು. ಆತವು ಪನ್ ಅದ್ರಾಗೆ ಜರ ಸಂಬಳಿಸ್ಬೇಕು. ಯವ್ವ ಮಕ್ಕಳದು ಕ್ವಶನ್ಗಳು ಈಗೇನು ಕಡಿಮೆ ಇಲ್ರಿ. ಈ ತೆಲುಗುನ್ ಕವರ್ ಒಗದಾಕಿದ್ದು ನೀವು ಸ್ವಲ್ಪ ಹಾಕವ ಕವರ್ಗೆ ಅಂತ ಅನ್ನತ್ತಿದ್ದೆ. ಕವರು ತೆಲುಗುಂಬಿಗೆ ಹಾಕವ ಅನ್ನತ್ತೀನಿ ನೋಡ್ರಿ. ನಂದು ತಲೆನ ಒಂದೊಂದು ಸರಿ ಏನು ಮಾತಾಡ್ತೀನಿ ಏನಿಲ್ಲ, ತಲೆ ಬಟಾಟಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಬಾಯ್. ಅಪ್ಪ ಮಕ್ಕಳು ಸ್ವಲ್ಪ ಹೊರಗಡೆ ಹೊಂಟಾರ್ರಿ ಫ್ರೆಂಡ್ಸ. ಇಷ್ಟೊತ್ತನ ತಲೆ ತಿಂದು ಬಾಲ ಉಳಿಸಿದ್ರಂತ ಹೇಳ್ತಾರಲ್ರಿ, ಆ ಥರ ಮಾಡಿದ್ರು ಅಪ್ಪ ಮಕ್ಕಳು ನನಗಂತರೂ. ಸೊ ನಾನು ಮಲ್ಯಂಗುಡಿಗೆ ಹೋಗ್ಬೇಕ್ರಿ, ತುಪ್ಪು ದೀಪ ಹಚ್ಬೇಕು ಈ ಸೋಮವಾರ, ಇವತ್ತು ಸಾಯಂಕಾಲದ. ಸೊ ಪ್ರತಿ ಸೋಮವಾರ ಹಚ್ಚಕತ್ತೀನಿ. ಹಾಗಾಗಿ ಮತ್ತೆ ಹೋಗಲಿಲ್ಲ. ನನಗೂ ಎಲ್ಲ ಮಕ್ಕಳು ಗಂಡನ ಜೊತೆ ಹೋಗ್ಬೇಕನ್ನೋದು ಭಾಳ ಇಷ್ಟ. ಅದಕ್ಕೋಸ್ಕರ ಒಂಥರ ಖುಷಿಯಾಗಿ ಕಾಯ್ತಾ ಇರ್ತೀನಿ. ಬಟ್ ಆ ಕಡೊಂದು ಹೋಗೋದೈತಿ. ಹೀಗಾಗಿ ಅದು ಎಷ್ಟು ದಿನದ ಮ್ಯಾಗ ಮಕ್ಕಳನ್ನ ಕರ್ಕೊಂಡು ಅಪರೂಪಕ್ಕೆ ಹೋಗಿ ಬರ್ತೀನಿ ಅಂದ್ರೆ ಅದು ಮತ್ತು ಹೊರಗಡೆ ಏನೂ ತಿನ್ಸೋದಿಲ್ಲ ಉಣ್ಸೋದಿಲ್ಲ ಅಂತೀರಿ. ಬರೀ ಹೋಗಿ ಅಲ್ಲಿ ಗಾರ್ಡನ್ಯಾಗ ಹೊಸವು ಮಕ್ಕಳಿಗೆ ಆಟ ಆಡೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ ಏನೇನೋ ಮಾಡಿದಾರಂತ. ಹಾಗಾಗಿ ಅಷ್ಟೇ ಹೋಗಿ ಒಂದು ಅರ್ಧ ತಾಸ್ನಾಗ ಅಷ್ಟೇ ಕರ್ಕೊಂಡು ಬರ್ತೀನಿ. ಬರೋವ ನಾನು ಅಂತ ಹೇಳೋಗ್ಯಾರ. ಅಷ್ಟರ ವಯ್ಯೋ ಪುಣ್ಯಾತ್ಮ ಅಂತೇಳಿ ಮತ್ತು ಮಕ್ಕಳು ಕಳ್ಸೀನಿ. ಏನಾದರೂ ಅಲ್ಲೇ ಭಾಳ ದಿವಸದ ಮ್ಯಾಗ ಹೊಂಟ್ರೆ ಏನಾದರೂ ಅದು ಇದು ಸ್ವಲ್ಪ ಮಕ್ಕಳಿಗೆ ತಿನ್ನಿಸ್ಕೊಂಡು ಕರ್ಕೊಂಬಂದ್ರೆ ಖುಷಿ ಆಗುತ್ತೆ ಅವ್ರಿಗೂ. ಸೊ ನಾನು ಹೋದ್ರೆ ಬಿಡ್ತಾ ಇರಲಿಲ್ಲ. ಬಟ್ ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ನನಗಂತ್ರೂ. ಪ್ರತಿಯೊಂದಕ್ಕೂ ಒಂದೊಂದು ಸರಿ ವಾದ ಹಾಕಕ್ಕೆ ಹೋಗ್ಬೇಕಾಗತ್ತೆ ರೀ. ಹಂಗಾಗಿ ಒಂದೊಂದು ಸರಿಗೆ ಬೇಜಾರಾಗಿ ಬಿಟ್ಬಿಡ್ತೀನಿ. ಹೋಲಕ್ಕೆ ದೇವ್ರ ಗುಡಿಯಾಗ ಹೋಗಿ ಕೂತ್ರೆ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಆಗುತ್ತೆ ಅಂತೇಳಿ ಒಂಚೂರು ಊದನ್ನ ಹಾಕ್ಬೇಕ್ರಿ, ಲೋಬಾನ. ಅದಕ್ಕೆ ಈಗ ಸ್ವಲ್ಪ ಪ್ರಯತ್ನ ಮಾಡಿ ಲೋಬಾನ ಹಾಕ್ಬಿಡ್ತೀನಿ. ಟ್ರೈಪಾಡ್ಗೆ ಸೆಟ್ ಮಾಡೀನಿ ರೀ ಮೊಬೈಲನ್ನು. ಸದ್ಯಕ್ಕೆ ನೋಡಿರಿ ಸ್ವಲ್ಪ ಸೆಟ್ ಮಾಡಿದ್ರಾಗನೇ ಹೈಟಿಗೆ ಕಮ್ಮಿ ಐತ್ರಿ ಅದು. ಮತ್ತೆಲ್ಲಿ ಇದು ಮಾಡ್ಕೊತ ಕುಂದ್ರಲಿ ಅಂತೇಳಿ ನಾನೇ ಸ್ವಲ್ಪ ಟ್ರೈಪಾಡ್ ಹೈಟ್ ಮಾಡೋಕ್ಕಿಂತ ನಾನೇ ಬಗ್ಗೆ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಇದು ಕೆಳಗಡೆದು ಇದು ಮಣ್ಣಿನ ಗಡಿಗೆ ರೀ. ಆ ಮನೆಗಿದ್ದಾಗ ಇದ್ರೊಳಗೆ ಮೊಸರಿ ಹಾಕ್ತಿದ್ನೆ. ಇಲ್ಲಿ ಬಂದಾಗ ಇದು ಒಂಚೂರು ಮಣ್ಣು ಇತ್ತು, ತುಂಬಬೇಕಿಟ್ಟೇನೆ ಏನರ ಹಾಕಕ್ಕೆ ಬರ್ತದೆ ಅಂತೇಳಿ. ಬಟ್ ಅದು ಹಾಗೆ ಕುಂತ್ಬಿಟ್ಟೈತಿ. ಕೆಳಗಡೆ ಸ್ವಲ್ಪ ಬಿಸಿ ಆಗುತ್ತೆ ನೋಡ್ರಿ, ಅದಕ್ಕಂತೇಳಿ ಇದನ್ನ ಇಡ್ತೀನಿ. ನಿಟ್ಟು ಇದ್ರಿ ಏನಪ್ಪ ತೆಂಗಿನಕಾಯಿದು ಮ್ಯಾಗಿನ ಚಿಪ್ಪಿಂದ ಏನು ಇರ್ತೈತೆ ನೋಡ್ರಿ, ಅದನ್ನಿಟ್ರೆ ಚೆನ್ನಾಗಿ ಇದು ಆಗ್ತಿತ್ತು. ಬಟ್ ಈ ಸದ್ಯಕ್ಕೆ ಅದು ಫಲ ಸಿಗೈತಿ. ಹಂಗಾಗಿ ಇರೋದ್ರೊಳಗೆ ಈ ಥರ ಪಟಕ್ಕನ ಹಾಕ್ಬೇಕ್ರಿ. ಇದನ್ನು ಲೇಟ್ ಮಾಡೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಒಗಿ ಆಗ್ತೈತೆ ರೀ, ಲೋಬಾನದ ಒಗಿ ಆಗುತ್ತಾ. ಹಂಗಾಗಿ ಆ ಮನೆಗಿದ್ದಾಗ ಇಷ್ಟೆಲ್ಲ ನನಗೆ ತಲೆ ಭಾಳ ಇದು ಮಾಡಿಲ್ರಿ, ಲೋಬಾನ್ ಹಾಕೋದು ಅಲ್ಲೆಲ್ಲ. ಮತ್ತು ಇದು ಒಲೆ ಇತ್ತು, ಕಿಚ್ಚು ಮಾಡಿ ಹಾಕಕ್ಕೆ ಬರ್ತಿತ್ತು ನೋಡ್ರಿ. ಕಟ್ಟಿಗೆನೇ ಇರ್ತಿದ್ವು ಎಲ್ಲ ಮನಾರ. ಬಟ್ ನನಗೆ ಆ ಮನ್ಯಾಗ ಅಷ್ಟು ಅದ್ರದ್ದು ಇದು ತಲೆಯಾಗ ಬರಲಿಲ್ಲ ರೀ ಫ್ರೆಂಡ್ಸ್. ಹಂಗಾಗಿ ಈ ಮನೆಯಾಗ ಈ ಥರ ಮಾಡ್ತೀನಿ ನೋಡ್ರಿ. ಈ ಥರ ಹಾಳಿರ್ತಾವೆ ನೋಡ್ರಿ, ದಪ್ಪ ಐತ್ರಿ ಇದು. ಒಂಚೂರು ಸ್ವಲ್ಪ ಕಿಚ್ಚು ಆಗ್ತದ. ಹಂಗಾಗಿ ಪಟಕ್ಕನಂಗೆ ಒನ್ ಬೈ ಈ ಥರ ಹಾಳಿ ಹಾಕಿದ್ನಂದ್ರೆ ಹತ್ತೈತ್ರಿ. ಅಷ್ಟೇ ಬೆಂಕಿಗೆ ಜಾಸ್ತಿ ಪೌಡ್ರ್ ಥರ ಇರ್ತಲ್ಲ ಅದನ್ನು ಹಾಕ್ತೀನಿ ರೀ ನಾನು, ಅಂದ್ರೆ ಒಗಿ ಆಗ್ತದ್ರಿ. ಇನ್ನು ಯಜಮಾನ್ರು ಉದ್ದಿನ ಕಡ್ಡಿ ತೊಗೊಂಡು ಬಂದಾರ, ಒಟ್ಟ ವಾಸನೆ ಇಲ್ಲ ಏನಿಲ್ಲ. ಒಂದೊಂದು ಮನೆ ಉದ್ದಿನ ಕಡ್ಡಿ ಹಚ್ಚಿರ್ತಾರೆ ರೀ, ಎಷ್ಟು ಸ್ಮೆಲ್ ಘಮ ಅನ್ನಂಗೆ ಖುಷಿ ಅಂತ ಅನಿಸ್ತೈತೆ. ಸ್ಮೆಲ್ ಕುಡಿದ್ರೇನ ಒಂಥರ ತಲೆಯಂದು ಉಚ್ಚಿಬಿಟ್ಟಂಗೆ ಆಗುತ್ತೆ. ಬಟ್ ಇದು ಏನಿಲ್ರಿ, ಬರೀ ಒಗಿನ ಕಾಣುತ್ತೆ ಅಷ್ಟೇ. ಪಟಕನಾಗ ಹೋಗಿ ಒಳಗಡೆ ಇಷ್ಟು ಲೋಬಾನ ಹಾಕ್ಬಿಡ್ತೀನಿ ರೀ. ಜಾಸ್ತಿ ತಡ ಮಾಡಕ್ಕೆ ಹೋಗಲ್ಲ. मम्मी होपा ते लटकायचं वय असं लटकायचं असतंय बघ ते मला पूर्ण केलं
ಮಮ್ಮಿ ಬಿಟ್ಟು ಹೋಗಿ ಬಂದ್ರಿ ಅದಿಲ್ಲ ಎಲ್ಲಿಗಾರ ನಾವು ಹೋಗತ್ನೇ ನೀವು ಬರ್ರಿ, ನಾನು ಬೇಡ ಅಂತೀನಿ, ನೀವು ಮನೆ ಕುಂದ್ರಕತ್ರಿ. ನಾವು ಅಲ್ಲೇ ಅಂದ್ರೆ ಬಿಟ್ಟು ಹೋಗ್ಬಿಡ್ತೀರಲ್ಲ, ಮಾಡ್ತೀನಿ ನಿಮಗೆ ನಮಗೆ. ಎಲ್ಲಿಗಾರ ಹೋಗತ್ನೇ ಮಮ್ಮಿ ನನಗೆ ತೊಂಬ ಅನ್ರಿ, ಆಯ್ತು ಅವಾಗ ನಿಮಗೆ ವಾಲ್ಗ ಏನು ಮನತ್ನೇ ತೊಂಬ ಅನ್ನಲಿಲ್ಲ. ನಾ ಎಲ್ಲಿಗಾರ ಹೋಗಕ್ಕೆ ತೊಂಬ ಅನ್ನಲಿಲ್ಲ. ಕರೆ ಕರೆ ನಿಮ್ಮನ್ನ ಹೇಳಿದ್ ಬಿಟ್ಟು ನೀವು ಹೇಳೋದು ಯಾಕೆ ಮಾಡ್ತೀರಿ? ಏನೇನು ತೊಂಬರ್ಲಿ ತೋರಿಸ್ರಿ. ತಳಗಿಡು. ಇವೇ ನಮ್ಮಮ್ಮ ತಿಂದಿಲ್ಲಲ್ಲ ಫ್ರೆಂಡ್ಸ್. ಇವಾಗ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ನಾ ಏನು ಮಾಡ್ತೀನಿ ಸದ್ಯಕ್ಕಂತೇಳಿ. ಏನೂ ತಿಂದಿಲ್ಲ. ಯಾಕೆ ಕರ್ಕೊಂಡು ಹೋಗ್ಬೇಕಪ್ಪ ಇಟ್ಟು ಜೀವದ ಮ್ಯಾಗ ಮಕ್ಳಿಗೆ? ವರ್ಷಿಗೊಮ್ಮೆ 2 ಸರಿ ಕರ್ಕೊಂಡು ಹೋಗ್ತೀರಿ. ಹೌದೌದು. ಪಿಲ್ಲೆ ಒಂದೇ ಕೊಡ್ಸಾರ ನಮ್ಮಲ್ಲಿ ನಕ್ಕು ಪಾಪ ಮಲ ಹೊಡತ್ನೆ ನಂಗೆ ಇಷ್ಟ ಇಲ್ಲಪ್ಪ. ಮಸ್ತ್. ನೀ ಅಲ್ಲೇ ತಿಂದು ಬಂದೇನಾ? ಈ ಲೈಟ್ ಬಂದ್ ಮಾಡಿ ಮುಕ್ಕೋಬೇಡ್ರಿ ಈಗ ಆತ ನೋಡಿ ನಿಮಗೆ ಸದ್ಯಕ್ಕೆ. ರೀಲ್ಸ್ ಮಾಡಮ್ ಬರ್ರಿ ಇಬ್ರು ಕುಡಿ. ಬಾರ ರೀಲ್ಸ್ ಮಾಡಮ್ಮ. ಚಂದನ ಹೊರಗಡೆಕ್ ಹೋಗಿ ಟೈಮ್ ಸಿಕ್ಕದಂತ. ಅಲ್ಲ ಬ್ಯಾಸಿಗೆ ಐತಿ, ಸುಟ್ಟಿ ಸಿಕ್ಕ್ರೆ ಸಾಕಂತಿ ಖಾಲಿ ಟೈಮ್ದಾಗ. ನಿಮ್ಗೆ ವಯಸ್ಸು ಎಷ್ಟ್ರಿ? ರೀ ಚಂದ ಸಿಕ್ಕದ. ಉಂಡು ಮುಕ್ಕೊಳ್ಳೋದ ಐತಿ, ಈಗೇನು ಟೈಮ್ ಸಿಗ್ತದ ಬಿಡು. ನಾಷ್ಟ ಮಾಡೋದ್ರ ಪತ್ತೆನೇ ಏನ್ರಿ, 7 ಈಗ ಬಂದಾರ ನೋಡ್ರಿ. 6:30 ಬಂದಾರ. 6:30 ಬಂದಾರ, ಮಕ್ಳು ಕರ್ಕೊಂಡು ಹೋಗ್ಯಾರ. ಅದು ವಾರ್ನಿಂಗ್ ಮಾಡಿ ನಂಗೆ ಏನು ಕೊಡ್ಸವಲ್ಲ, ನಾ ಏನು ಮಾಡವಲ್ಲ ನಾಟಕ ಮಾಡಿ ಕರ್ಕೊಂಡು ಹೋಗ್ಯಾರ. ಮನ್ಯಾಗ ಮೊನ್ನೆ ಮಮ್ಮಿ ಕೊಟ್ಟಿದ್ವು ಪುರಿ ಇದ್ವು ರೀ, ಇನ್ನೊಂದು ಸ್ವಲ್ಪ ಉಳಿದಿದ್ವು. ಅದಕ್ಕೆ ಮನ್ಯಾಗಾರ ಮಾಡ್ತೀನಿ, ಮಕ್ಳಿಗೆ ಒಂದು ಚೇಂಜ್ ಅನ್ಸುತ್ತೆ ಅಂತೇಳಿ ಇದು ತೊಗೊಂಡು ಬಾ ಅಂತೇಳೀನಿ. ಸ್ವಲ್ಪ ಪುರಿ ಕಮ್ಮಿ ಇರ್ತಾವ ಅಂತೇಳಿ ಮತ್ತೆ ಇದೊಂದು ತರಿಸಿದ್ನಿ. ಸೊ ಈಗ ಪಾನಿಪುರಿ ಮಾಡೋದು ನೋಡ್ರಿ ಸಾಯಂಕಾಲ. ನಮ್ಮ ಕೋಳಿ ಜಗಳ ನಿಮ್ಮ ಗಿಡದಾಗ ಹೆಂಗೆ ಅನ್ಸಕತ್ತೋ ಕಮೆಂಟ್ ಮಾಡಿ ಹೇಳ್ರಿ. ಕೆಲವು ಸಲ ಕೋಳಿ ಜಗಳ ಹೋಗಿ ದೊಡ್ಡ ಗಂಡಾಂತರದಂಗೆ ಆಗ್ಬಿಡ್ತೀರಿ ನಮ್ಮ ಮನೆಯೊಳಗೆ. ಭಾಳ ಜನ ಕಮೆಂಟ್ ಹಾಕಕತ್ತೀರಿ. ಕೋನ್ರಾಗೋಲೆ ಬೇಕಾ? ಮಜ್ಜೆ ಮಾಡಿ ಬಂದ್ರಿಲ್ಲ? ದಿದಿ ಸಾಲು ಸುಟ್ಟಿ ಬಿಡು ಅಂತ ತಿನ್ನೋ ಹೋಗ ಮಾಪು. मम्मी तिथे वॉकिंग चे भी होते आणि तिथे नवीन घसरगुंडी आले होते. ಹೌದಲ್ಲ? नवीन एक्सरसाइज करत असणार. त्या दिवशी बघितली नाही का? तेव्हा नव्हतंच ते एक्सरसाइज करत. होता ग तुमच्या लक्ष नव्हता. ಸರಿ ಓಕೆ ಫ್ರೆಂಡ್ಸ, ಈಗ ಬರ್ರಿ. ಪಿಲ್ಲೆ ನಿಂದ ಅರ್ಬಿ ನೀ ನೀಟಾಗಿ ಮಾಡಿಸಿಡೋ ಇದರಲ್ಲಿ. ಒಲ್ಲೆ ಅಂತಾರ ಅವರು. मी बी इथून पुढे घेऊन जात नाही बघ. तुझे बरोबर गेले तर मी येत नाही इथून पुढे. ಮಲ್ಲೆ ಅಂಗಡಿಗೆ ಹೋಗಿ ಬರೋಣ ಬರೇವ ಅಂತ ನನಗೂ ಹೋಗಬೇಕೆ. ಹೋಗಕ್ಕೆ ಒಂಥರ ಭಯ ಆಗ್ಬಿಡ್ತೈತಿ. ಯಾಕಂದ್ರೆ ಗೊತ್ತಿಲ್ಲ, ರೂಢಿ ಇಲ್ಲದಕ್ಕಾಗುತ್ತೆ, ಅದಕ್ಕಾಗುತ್ತೆ. ಡೈರಿಗೆ ಮಾಡಿ ಒಂದೊಂದು ಸರಿ ಇಲ್ಲ ಅಂದ್ರೆ ಹೋಗ್ತೀನಿ. ಮೊನ್ನೆ ಸರಿ ಬರ್ರಿ ಅಂದ್ರೆ ಒಲ್ಲೆ ಅಂದ್ರೆ ಮನ್ಯಾಗ ಕೂತಾರ. ಏ ನಡಿ ಕಾಲ್ ಬಿದ್ದು ಬರಮ್ ಹೋಗಿ. ಒಟ್ಟು ಮನ್ಯಾಗ ಇರ್ತಂತ ನೋಡ್ರಿ ಮಕ್ಕಳು. ರೂಢಿ ಇಲ್ರಿ ಒಟ್ಟು ನನ್ಕಿನ ಬ್ಯಾಸ್ರ ಅವ್ರಿಗೆ ಮನೆ ಹೋಗಕ್ಕ. ಪಟ್ಟ ತಗೋರ ಮಾಬಾಡ್ ದೇವ್ರಿಗೆ ದೇವ್ರಿಗೆ ಹೋಗ್ರೆ ಪಿಲ್ಲೆ ಇರ್ಲಕ್ ಹೋಗ್ ನೋಡಿ ಹೋಗಲ್ಲ ನೀ ಹೋಗ್ಬರನ್ ಬಾ ಪಟ್ಟದ ಲಗೆ ಬರನ್ ಬಾ. ನನಗೂ ಮನೆ ಬಿಟ್ಟು ಹೋಗಕ್ಕೆ ಬೇಸರ, ಅದ್ರ ದೇವ್ರಿಗೆ ಬೇಸರ ಮಾಡ್ಕೊಂಡು ಬರ್ತೀರಿ. ದೇವ್ರಿಗೆ ಹೋಗೋದಕ್ಕೆ ಬೇಸರ ಮಾಡ್ಕೊಂಡು ಹೋಗ್ಬಾರ್ದು. ನಾವು ಬೇಸರ ಮಾಡ್ಕೊಂಡು ಹೋದ್ರೆ ದೇವರು ನಮ್ಗೆ ಬೇಸರ ಮಾಡ್ಕೊಂಡು ಹೊರ ಕೊಡ್ತಾನಂತ. ಅದಕ್ಕೆ ನಾವು ಖುಷಿಲೇ ಹೋಗ್ಬೇಕು. ದೇವ್ರು ನಮ್ಗೆ ಖುಷಿಲೇ ಹೊರ ಕೊಡ್ತಾನೆ. ಇದು ಆಕಳ ತುಪ್ಪ ರೀ.
ದೇವ್ರಿಗಂತೇಳಿ ನಾನು ತರಿಸ್ಕೊಂಡಿನಿ. ಮಲ್ಲೆಂಗುಡಿ ಹತ್ರನೇ ಅಲ್ಲೇ ಒಂದು ಹಾಲಿನ ಡೈರಿ ಐತ್ರಿ. ಇಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಸಿಗ್ತೈತಿ. ಹಾಗಾಗಿ ಒಂದು ಬತ್ತಿ ಒಳಗೆ ಹಿಂಗೆ ಮಡಚಬಾರ್ದಂತ್ರಿ. ಈ ಒಂದೊಂದು ಸಿಂಗಲ್ ಮಾಡಿ 2 ಸೇರಿ ದೀಪ ಹಚ್ಬೇಕಂತ ನೋಡ್ರಿ. ಯಾರಿಗೆ ಗೊತ್ತಿಲ್ಲ, ನನಗೂ ಮೊದಲು ಗೊತ್ತಿರಲಿಲ್ಲ, ಇತ್ತೀಚೆಗೆ ಗೊತ್ತಾಗೈತಿ. ಇತ್ತೀಚೆಗಂದ್ರೆ ಬಾಡಿಗೆ ಮನೆಯಾಗಿದ್ದಾಗ ಗೊತ್ತಾಗೈತಿ ಬಿಡ್ರಿ. ಸೊ ಈಗ ತುಪ್ಪದಾಗ ಸ್ವಲ್ಪ ನೆನೆಸಿ ತುಪ್ಪದ ದೀಪ ಹಚ್ಚಿ ಬರೋದು ನೋಡ್ರಿ. ಸೊ ಗುಡಿಗೆ ಬಂದು ನೋಡ್ರಿ ಫ್ರೆಂಡ್ಸ, ಸಿಕ್ಕಾಪಟ್ಟೆ ರಶ್ ಅಂದ್ರೆ ರಶ್ ಇತ್ತು. ಅದ್ರಾಗ ಸೋಮವಾರ ಬೇರೆ, ಹಾಗಾಗಿ ತುಂಬ ಜನರು ಬರ್ತಾರೆ ನೋಡ್ರಿ ಫ್ರೆಂಡ್ಸ. ಬಟ್ ನಾನು ಕೂಡ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಭಾಳ ಜನರು ಇದ್ದರು ನನಗಿನ್ನ ಮೊದಲಿಗಿರೋ, ಹಾಗಾಗಿ ಅದಾದಮೇಲೆ ಮತ್ತೆ ನಾನು ಕೂಡ ಲಿಂಗ ಮಹಾದೇವ ಲಿಂಗಿಗೆ ನೀರನ್ನು ಹಾಕಿ ಮತ್ತು ತುಪ್ಪದ ದೀಪ ಪಂಟಿ ಒಯ್ದಿದ್ದೀನಿ ರೀ. ಅಲ್ಲೇ ಎದುರುಗಡೆನೇ ಸಿಗ್ತಾವೆ. ಮನೆಯಿಂದ ತುಪ್ಪ ಮತ್ತು ಬತ್ತಿನ ಹಾಕ್ಕೊಂಡು ಹೋಗಿರ್ತೀನಿ. ಅಲ್ಲಿ ಪಂಟಿ ತೊಗೊಂಡು ಅಲ್ಲೇ ಏನೈತೆ ನೀರು ಹಾಕಿ ಮತ್ತು ಅಲ್ಲೇ ತುಪ್ಪದ ದೀಪ ಹಚ್ಚಿ ಈಗ ನಮಸ್ಕಾರ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಸರಕ್ ಫ್ರೆಂಡ್ಸ, ಸದ್ಯಕ್ಕೆ ನೋಡ್ರಿ ಬಟಾಟಿಯನ್ನ ಸುಲ್ಕೋತೀನಿ, ಕುದಿಸಿಟ್ಟಿನಿ ಪಾನಿಪುರಿ ಮಾಡೋದಕ್ಕೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಅಲ್ಲೊಂದು 2 ರೀಲ್ಸ್ ಮಾಡೀನಿ. ನೋಡೋಣ ಹೆಂಗೆ ಬಂದಾವ ಏನಂತೇಳಿ. ಅಕ್ಕೋರೆಲ್ಲ ಶೇರ್ ಮಾಡ್ತೀನಿ ಅಂತ. ಚೆನ್ನಾಗಿ ಬಂದಿದ್ರೆ ಅಷ್ಟೇ ಮಾಡ್ತೀನಿ, ಇದಕ್ಕಿಲ್ಲ ನೋಡ್ರಿ. ಇವನ್ನೆಲ್ಲ ಸುಲ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣಂತ. ಹಂಗನೇ ಪೂರಿ ಕರಿತೀನಿ ರೀ. ಮಮ್ಮಿ ತೊಳಿತ ತಂದು ಇನ್ನೂ ಸ್ವಲ್ಪ ಅದಾವು. ಆಲ್ರೆಡಿ ಎಷ್ಟು ದಿನ ಆಯ್ತು ನೋಡ್ರಿ, ಇನ್ನೂ ಅದಾವು. ಅವಿಷ್ಟು ಇನ್ನೇಗಿಷ್ಟು ಅಂದ್ರೆ ಯಜಮಾನ್ರು 2 ಕರಿತೀನಿ. ನಾನು ನಿಮ್ಗೆ ಪಾನಿ ಮಾಡೋದನ್ನು ತೋರಿಸಿ ಉಳಿದ ಬಾಸರಿ ಅಂದ್ರೆ ಮತ್ತೊಂದು ಸರಿ ಈಗ ಶೇರ್ ಮಾಡ್ಕೋತೀನಿ ಸಾಧ್ಯ ಆಯ್ತಪ್ಪ ಅಂದ್ರೆ. ಕೆಲವು ಬರೀ ಪಾನಿನೇ ಮಾಡಿ ಅದ್ರೊಳಗನೆ ಉಳ್ಳಾಗಡ್ಡಿ ಅದೆಲ್ಲ ಸಣ್ಣ ಕಟ್ ಮಾಡಿ ಹಾಕ್ಬಿಡ್ತಾರೆ. ಅದನ್ನು ಒಂಥರ ಚಂದ, ಇದೂ ಒಂಥರ ಟೇಸ್ಟ್ ರೀ. ಸ್ವಲ್ಪ ಟೈಮ್ ಹಿಡಿತೈತಿ ಇದೆಲ್ಲ ಮಾಡಾಕ, ಬಟ್ ತಿನ್ನಕ್ಕೆ ಭಾಳ ರುಚಿ. ಈ ಬಟಾಟಿನ ಕಿವುಚಿ ಇದ್ರಾಗ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಇದಕ್ಕೊಂಚೂರು ಉಪ್ಪು, ಖಾರ, ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡ್ತೀನಿ ರೀ. ಕೈ ತಕ್ಕೋತೀನಿ ಮೊದಲು. ಟ್ರೈಪಾಡಿಗೆ ಹಾಕಿದ್ದೀನಿ ರೀ ವಿಡಿಯೋನ. ಫ್ರೆಂಡ್ಸ, ಬೆಳಗ್ಗೆನೆ ಅಕ್ಕಿ ನೆನೆ ಇಟ್ಟಿದ್ದೆ. ನೀವು ಲಾಸ್ಟ್ ಲಾಗ್ದಾಗ ನೋಡಿರ್ಬೋದು. ಹಾಂ ಕಳ್ಳ ಬೆಕ್ಕುಗಳು 2 ಹೆಂಗೆ ಬರ್ತಾವೆ ನೋಡ್ರಿ. ಸದ್ಯಕ್ಕೆ ಪೂರಿ ಕರ್ದಿ ನೋಡ್ರಿ. ಪೂರಿ ಕರಿಯುವಾಗ ಅಂದ್ರೆ ಅಕ್ಕ ಸರೂರು ಎಲ್ಲರೂ ಕಾನ್ಫರೆನ್ಸ್ ವಿಡಿಯೋ ಕಾಲ್ ಹಾಕಿದ್ರು. ಹಾಗಾಗಿ ಇದನ್ನು ಕರ್ಕೊತಾನೆ ಮಾತಾಡಿದೆ ನಾನು. ಪೂರಿ ಇಷ್ಟು ಕರ್ದಿ ನೋಡ್ರಿ, ಒಂದು ಬುಟ್ಟಿನ ತುಂಬಿ ಅಂತ ಹೇಳ್ಬೋದು. ಎಣ್ಣೆನೇ ಹಿಡ್ದಿಲ್ರಿ, ಜಸ್ಟ್ ತಳಸ್ಬೇಕಂದ್ರೆ ಎಣ್ಣೆ ಬೇಕು, ಬಟ್ ಎಣ್ಣೆ ಹಿಡಿಯಲ್ಲ ಅವು. ಅದ್ರ ಕರಿಯಕ್ಕೆ ಬೇಕು ನೋಡ್ರಿ ಅಷ್ಟೇ. ನೋಡ್ರಿ ಈ ಥರ ಬಬಲ್ಸ್ ಬರಬೇಕಾ. ಇದು ಮಸಾಲೆ ದೋಸೆ ಮಾಡೀನಿ ನಾನು ಲಾಸ್ಟ್ ವಿಡಿಯೋದೊಳಗೆ. ಒಂದು ವಿಡಿಯೋ ನಿಮ್ಗೆ ದೋಸೆ ವಿಡಿಯೋ ಸಿಗ್ಬೇಕಂದ್ರೆ ನೀವು 3 ವಿಡಿಯೋ ನೋಡ್ಬೇಕಾಗತ್ತೆ ರೀ. ಯಾಕಂದರೆ ಒಂದು ಎಲ್ಲ ಮಾಪ್ ಹಾಕಿದ್ದು ನೋಡಿರಿ, ಒಂದು ಈ ಮಿಕ್ಸಿ ಮಾಡಿದ್ದು ನೋಡತ್ರಿ. ಇದಕ್ಕೆ ಒಂಚೂರು ಅನ್ನ ಹಾಕ್ತೇನೆ ರೀ ಲಾಸ್ಟಿಗೆ. ಈ ಬಿಸಿ ಅನ್ನ ಇಟ್ಟೀನಿ, ಅನ್ನ ಸಾಂಬಾರು ಐತಿ. ಒಂದಿಷ್ಟು ಪಾನಿಪುರಿ ತಿಂದು ಮ್ಯಾಗ ಅನ್ನ ಸಾರು ತಿನ್ನಬೇಕು. ಮಧ್ಯಾಹ್ನದ ಒಂಚೂರು ಕಡಿಮೆ ಬೀಳುತ್ತೆ ಅನ್ನ, ಅದಕ್ಕಂತೇಳಿ ಈ ಬಿಸಿ ಅನ್ನ ಇಟ್ಟಿನಿ. ಇದೇ ಅನ್ನನೇ ಎಲ್ಲರೂ ಊಟ ಮಾಡಿ ಒಂಚೂರು ಉಳಿತೈತಿ, ಗೊತ್ತೈತಿ ನನಗೆ ಉಳಿತದೆ ಅಂತೇಳಿ. ಹಂಗಾಗಿ ಲಾಸ್ಟಿಗೆ ಏನೈತಿ ಒಂಚೂರು ಬಿಸಿ ಅನ್ನನ ಮಿಕ್ಸಿ ಮಾಡಿ, ಸಾರಿ ಆರಿಸ್ಬೇಕ್ರಿ ಅನ್ನ. ಸ್ವಲ್ಪ ತಂಗಳನ್ನ ಇದ್ರೂ ಪರವಾಗಿಲ್ಲ, ಅದು ಮಿಕ್ಸಿ ಇದ್ರೊಳಗೆ ಮಾಡಿದ್ರೊಳಗೆ ಹಾಕಿ ಒಂಚೂರು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಮುಚ್ಚಿಟ್ಬಿಟ್ರೆ ಮುಗೀತು ನೋಡ್ರಿ ಫ್ರೆಂಡ್ಸ್. ಇದೊಂದು ನನ್ನ ಡಬ್ಬಿನ ಸ್ಟೀಲಿನ ಡಬ್ಬಿ ಇದು. ಸೊ ಇದನ್ನು ನಾನು ಈ ಥರ ಹಿಟ್ಟಿಗೆ ಅಂತ ಇಟ್ಬಿಟ್ಟು ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿ ಉಬ್ತೈತಿ ಹಂಗಂತೇಳಿ. ಮತ್ತು ಜರ್ಮನಿಕಿನ ಸ್ಟೀಲ್ ಒಳ್ಳೆಯದು ಅದಕ್ಕಂತೇಳಿ ಈಗ ಪಾನಿ ಮಾಡ್ತೀನಿ ರೀ. ಸದ್ಯಕ್ಕೆ ನೋಡ್ರಿ ಮಸಾಲೆ ಮಾಡೋದಕ್ಕೆ ನಾನು ಬೆಳ್ಳುಳ್ಳಿ, ಅಲ್ಲ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ತೊಗೊಂಡಿನಿ ರೀ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಹಾಗೇ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪ ನೀರಾಗ ಕುದ್ಸಕ್ಕೆ ಇಟ್ಟಿನಿ ರೀ. ಇದು ಕುದ್ದಾದ್ಮ್ಯಾಗ ಇದ್ರ ರಸ ತೆಗೆದು ಇದ್ರಾಗ ಒಂಚೂರು ಬೆಲ್ಲ ಹಾಕಿ ಮತ್ತೊಂದು ಸರಿ ಕುದಿಯಕ್ಕೆ ಇಟ್ಬಿಡ್ತೀನಿ.
ಟ್ರೈಪಡಿಗೆ ಹಾಕಿನ್ರಿ. ನಾನು ಒಂದು ಯಾವುದೋ ಫಿಲಮ್ ನೋಡ್ಕೋತ ಕೆಲಸ ಮಾಡಾಕತ್ತೀನಿ, ಹಾಗಾಗಿ ಇದ್ರಾಗ ವಿಡಿಯೋ ತೊಗೊಂಡೆ ನೋಡ್ರಿ. ಪಾನಿಪುರಿದು ಎಲ್ಲ ವ್ಯವಸ್ಥೆ ಆಗೈತೆ ನೋಡ್ರಿ. ಸದ್ಯಕ್ಕೆ ಈ ಥರ ಪಾನಿ ಮಾಡೀನಿ. ಇವರೆಲ್ಲ ಈಟಿಂಗ್ मला क्वांटिटी पिले ನಾ ಹಾಕ್ತೀನಿ ಅಂದ್ರೆ. ಅದು ಹುಣಸೆಹಣ್ಣು ಬೆಳಗೈತ್ರಿ, ಹಂಗಾಗಿ ಕಲರ್ ಬ್ಲ್ಯಾಕ್ ಕಲರ್ ಆಗಿಲ್ಲ. ಲಾಸ್ಟ್ ಟೈಮ್ ಕಲರ್ ಜರ ಬ್ಲ್ಯಾಕ್ ಆಗಿತ್ತು. ನೀರು ಅಂತ ಅನಿಸ್ತೈತಿ, ಬಟ್ ಟೇಸ್ಟ್ ನನಗಂತೂ ಪರವಾಗಿಲ್ಲ. ಇವ್ರಿಗೆ हां बाडगीच्या घरी पाणीपुरी करताना मान्यव का आली ती जानची आली ती का नाही तेव्हा माझं गाडी होत ताट कर बॅलन्स 12 मिनिट पप्पा तुमचं वाटी कुठे आहे ತಗೋರಿ. ಅಲ್ಲಿ ಬರೀ ಅನ್ನೇ ಉಣ್ತೀರಿ ಇಲ್ಲ ತಗೋರಿ. पप्पी एवढं ताट होते ಏ ಅಪ್ಪಾಜಿ ಜರ ನಿಂದ್ರು. ಪಾನಿಪುರಿ ಹೆಂಗಯ್ಯ? ಹಾಂ ನೀರಿನ ತಣ್ಣಗಾಗಬೇಕಾಗಿತ್ತು. ಸಾಕ್ರಿ, ಗಂಟ್ಲು ಹಿಡಿತದ. ಬಲ್ಚಕ್ರ ಒಂದು ದೊಡ್ಡ ದೊಡ್ಡ ಡಬ್ಬಿ ತುಂಬಿ ಹಾಕಿನಿ. ಸರಿ ಅಮ್ಮ इथे घेतले मी ತೊಗೊಂಡು ಪಿಲ್ಲ ನಿಂಗೆ ಹಾಕಿ ಕೊಡ್ಲಿನಾ? ಈ ಥರ ಎಲ್ಲ ಮಾಡಿಟ್ಟಿನ್ರಿ. ಇಡ್ರಿ ತಾಟ್ ಇಡ್ರಿ. ಏನೋ ದಾಲ डाळ आणि खिचडी ಒಂದು ಪಾವು ಕಿಲೋ ತುಪ್ಪ ತಂದ್ರೆ ಚಂದ ಆಕಿತ್ತು. मग जरा हे घेतो ग ನಿಂಬೆಹಣ್ಣು ನೋಡ್ಲೇನ ಅದ್ರ ಕೂಡ. हां मा यामध्ये हे नाही आहे बघा ಗಿಳು ಸಾಹ ತಿನ್ನೋ ಮೆತ್ತಗಾಗಿತ್ತದ. ಯಪ್ಪೋ कसं झाले? छान हा? थंड झालं का नाही? ಪಪ್ಪ ಏನು ಮಾಡಿದ್ರಿ ಹೆಸರು ಇಡ್ತೀನಿ ಚಟ ಬಿದ್ದೈತಿ. ಅದೇ ಹೆಂಗೈತ್ರಿ ಉಣಾತಿದ್ದು? मला पाणीपुरी मिळते ಉಣಾಕತ್ತಿದ್ದು ಏನಾಗೈತಿ? ಫ್ರೆಂಡ್ಸ ಎಲ್ಲರದು ಊಟ ಐತ್ರಿ. ಪಾನಿಪುರಿ ಮಸ್ತಾಗಿತ್ತು. ಇನ್ನೊಂದು ಸ್ವಲ್ಪ ಪಾನಿ ಉಳ್ದೈತಿ, ಫ್ರಿಜ್ನ ತೆಗೆದು ಇಟ್ಟೀನಿ. ಗ್ಯಾಸ್ ಕಟ್ಟಿ ಈ ಥರ ಕ್ಲೀನ್ ಮಾಡ್ಕೊಂಡೀನಿ. ಪಾಂಡೆಗಳು ಅದಾವ್ರಿ ಫ್ರೆಂಡ್ಸ. ನನಗಂತೂ ಯಾಕೋ ಸುಸ್ತದಂಗೆ ಹಾಕತ್ಬಿಟ್ಟೈತಿ. ಎಡಿಟಿಂಗ್ ಕೆಲಸ ಇತ್ತಪ್ಪ ಅಂದ್ರೆ ಎದಿ ಮ್ಯಾಗ ಕೂತಂಗೆ ಆಗ್ಬಿಡ್ತೀರಿ. ಅದು ಮಾಡತ್ತಾನೆ ಸಮಾಧಾನ ಇರೋಂಗಿಲ್ಲ. ಇನ್ನೂ ಮತ್ತು ನಾಳೆಗೆ ಸ್ನೇಹನ್ ಸಾಲಿ ಲಗೋಟ್ ಐತಿ. ಸೊ ಇದ್ರೊಳಗೆ ಈಗ ಅನ್ನನೂ ಕೂಡ ಮಿಕ್ಸಿ ಮಾಡೇನ್ರಿ. ಮಿಕ್ಸಿ ಮಾಡಿ ಉಪ್ಪು ಮತ್ತು ಸೋಡಾ ಪುಡಿ ರಾತ್ರಿನೇ ಹಾಕಿಡ್ತೀನಿ. ಹಿಟ್ಟು ಉಬ್ಬಿ ಚಲೋ ಚಾನ್ಸಸ್ ಐತೆ ಅಂತೇಳಿ ಕೆಳಗಡೆ ಈ ಥರ ಬುಟ್ಟಿ ಇಟ್ಟೀನಿ ರೀ. ಚೆಲ್ಲಿದ್ರು ಟೆನ್ಷನ್ ಇಲ್ಲ, ಇಲ್ಲಿಗೆಲ್ಲ ಮತ್ತದು ಬೇಸಾಗಂಗಿಲ್ಲ ರೀ. ಅದಕ್ಕಂತೇಳಿ ಈಗ ಬಾಂಡೆ ಬೆಳಗ್ಗೆನೇ ತೆಗ್ತೀನಿ, ಈಗೇನು ಆಗಂಗಿಲ್ಲ. ಕೆಲವು ಸಂದರ್ಭದೊಳಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗಂಗೆ ಮಾಡ್ಕೊಂಡ್ಬಿಡ್ತೀವಿ ನಾವು ಹೆಣ್ಮಕ್ಳು, ನಾನಾಗಲಿ ನೀವಾಗಲಿ ಅಷ್ಟೇ. ಸೊ ಈಗ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇದ್ರೊಳಗೆ ವಿಡಿಯೋ ಎಂಡ್ ಮಾಡ್ತೀನಿ. ಅವ್ರ ಅಪ್ಪ ಮಕ್ಕಳು ಕುಂತಾರ ಊಟ ಮಾಡಿ. ಇವತ್ತು ಅಪರೂಪದೊಳಗೆ ಭಾಳ ದಿನ ಆದ್ಮೇಲೆ ಯಜಮಾನ್ರು ಸ್ವಲ್ಪ ಸುಟ್ಟಿ ಐತಂದ್ರೂ 6:30 ಬಂದಿದ್ರು. ಅಷ್ಟೊಂದು ಗಳಿಗೆ ಕರ್ಕೊಂಡೋಗಿ ಬಂದಾರ. ಮತ್ತು ಹೊರಗಡೆ ಹೋಗಿದ್ರೆ ಮಕ್ಕಳಿಗೆ ಏನಾದ್ರು ತಿರ್ಸ್ಕೊಂಬಂದ್ರೆ ಪರವಾಗಿಲ್ಲ. ಬರೀ ಮನೆಯಾಗ ಮಾಡೋದು ಇದೇ ಆಗ್ಬಿಡ್ತೈತಿ. ಮನೆಗೇನು ಮಾಮೂಲಿ ಮಾಡ್ತಿರ್ತೀವಿ. ಹೊರಗೆ ಹೋಗಿ ಬಂದ್ರೆ ಒಂಚೂರು ಅವ್ರಿಗೆ ಖುಷಿ ಅಂತ ಅನಿಸ್ತೈತಿ. ಅದೊಂದು ತೃಪ್ತಿ ಆಯಿತು. ನಾನು ಕೂಡ ದೇವ್ರಿಗೆ ಹೋಗಿ ತುಪ್ಪದ ದೀಪ ಅದೆಲ್ಲ ಹಚ್ಚು ಬಂದೆ. ಸೊ ತುಪ್ಪದ ದೀಪ ಅಂದ್ರೆ ಒಂಥರ ಶಾಂತಿ ಸಮಾಧಾನ ಅಂತ್ರಿ ಮನೆಯೊಳಗೆ. ಏನೋ ನಮ್ಗೇನು ಜಾಸ್ತಿ ಖರ್ಚಾಗಂಗಿಲ್ಲ, ಮಾಡಬಾರ್ದು ಯಾಕೆ ಅದಕ್ಕಂತೇಳಿ ಕೆಲವೊಂದನ್ನು ಮಾಡಕತ್ತೀನಿ. ಸೊ ಏನೇ ಇರಲ್ಲಕ್ಕ, ನಮ್ಮ ಮನಸ್ಸು ಒಂದು ನಾವು ಇದನ್ನು ಮಾಡ್ತೇವಪ್ಪ, ನಮ್ಗೆ ಚಲೋ ಆಗ್ತೈತಿ, ನಮ್ಗೆ ಸಮಾಧಾನ ಇರ್ತೈತೆ ಅಂತಂದ್ರೆ ಅದು ಮಾಡೋಕ್ಕೇನು ಅಡ್ಡಿ ಇಲ್ಲ. ರೊಕ್ಕ ರೂಪಾಯಿ ಏನು ಜಾಸ್ತಿ ಖರ್ಚು ಮಾಡೋದು ಇಲ್ಲ, ಬೇರೆ ಊರಿಗೆ ಹೋಗೋದು ಈ ಥರದ್ದು ಏನೂ ಇಲ್ಲಲ್ಲ. ಇಲ್ಲೇ ಇದ್ದಿಲ್ಲೇ ಮನೆಗೆ ಮಾಡೋದು ಇಲ್ಲ. ಒಂದು ಸ್ವಲ್ಪ ಇಲ್ಲೇ ನಮ್ಮ ಮನೆ ಬಾಜುಕ್ಕೆ ಐತ್ರಿ, ಮಲ್ಲೇನ ಗುಡಿ, ದೂರ ಏನಾಗಲ್ಲ. ಅದಿಷ್ಟು ಮಾಡೋದು ನೋಡಿರಿ ಫ್ರೆಂಡ್ಸ್. ನಾವು ಒಬ್ಬೇಕಲ್ಲ, ಸಿಕ್ಕಾಪಟ್ಟೆ ಜನರು ಬರ್ತಾರೆ. ನನಗೆ ಇಷ್ಟು ದಿನ ನನಗೆ ಒಬ್ಬೇಕಿಗೆ ಈ ಥರ ಮಾಡತ್ತಾರೋ ಏನೋ ಅಂತ ಅನಿಸ್ತಿತ್ತು. ಬಟ್ ಅಲ್ಲಿ ನೋಡಿದ್ರೆ ತಲೆನೂ ತಿಳಿತೈತೆ, ಅಷ್ಟು ಜನ ಬರ್ತಾರೆ ನೋಡಿರಿ ಫ್ರೆಂಡ್ಸ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.